3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾಯಿದ್ದೀನಿ ಎಗ್ ಬುರ್ಜಿ ಕರಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಯಾವಾಗಾದರೂ ತರಕಾರಿ ಇಲ್ಲ ಅಂದಾಗ, ಬೇಜಾರಾದಾಗ ಒಂದು 4 ಮೊಟ್ಟೆ ಇದ್ದರೆ ಈ ಥರ ಎಗ್ ಬುರ್ಜಿ ಕರಿ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿತ್ತು. ಚಪಾತಿ ಜೊತೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಈಗ ಹೇಗೆ ಬರುತ್ತೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಎಗ್ ಬುರ್ಜಿ ಮಾಡಲಿಕ್ಕೆ ನಾನು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನೋಡಿ 2 ಇಂಚ್ ಶುಂಠಿ ತಗೊಂಡಿದ್ದೀನಿ, ಒಂದು 6 ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿ ಬೇಡ ಅಂದರೆ ಅಚ್ಕಾರ ಪುಡಿನೇ ಹಾಕ್ಕೊಳ್ಳಿ. 1 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ನಾನು ಅಚ್ಕಾರ ಪುಡಿನೂ ಹಾಕಿದ್ದೀನಿ, ಅದ್ರ ಜೊತೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆ ನಾನು 2 ಟೊಮೊಟೊ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಟೊಮೊಟೊ ಆದರೆ ಒಂದು 3 ತಗೊಳ್ಳಿ. ನಾವು ಇದಕ್ಕೇನು ತೆಂಗಿನಕಾಯಿ ಹಾಕಲ್ಲ, ಅದಕ್ಕೋಸ್ಕರ ನಾನು 2 ದೊಡ್ಡ ಸೈಜ್ ಟೊಮೊಟೊನೇ ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೋತೀನಿ, ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಟೊಮೊಟೊದಲ್ಲೇ ನೀರಿನ ಅಂಶ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ನೋಡಿ, ನಾನು ರುಬ್ಕೊಂಡು ತಗೊಂಬಂದಿದ್ದೀನಿ. ಇದನ್ನು ಈ ಥರ ಬಂದಿದೆ ನುಣ್ಣಗೆ. ನೋಡಿ, ಈ ಥರ ಪೇಸ್ಟ್ ಬಂದಿದೆ. ಒಂದು ಕಡೆ ನಾನು ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ತೀನಿ ಇದಕ್ಕೆ. ನೋಡಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನೋಡಿ, ಸಾಸಿವೆನೂ ಈಗ ಹಾಕಿದ ತಕ್ಷಣ ಚಟಪಟ ಅಂತೈತೆ ನೋಡಿ. ಇಲ್ಲಿ ಇವಾಗ ಸ್ವಲ್ಪ ಜೀರಿಗೆ ಹಾಕ್ತೀನಿ ಅದಕ್ಕೆ. ನೋಡಿ, ಜೀರಿಗೆ ಹಾಕಾಯಿತು. ಇವಾಗ ನಾನು ಗರಂ ಮಸಾಲೆ ಎಲೆ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಅಲ್ಲ ಇದು ಗರಂ ಮಸಾಲೆ ಎಲೆ ಅಂತ. ತುಂಬ ರುಚಿ ಕೊಡುತ್ತೆ ಇದು. ನೋಡಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ. ಈರುಳ್ಳಿನ ಸ್ವಲ್ಪನೇ ಹಾಗೆ 1 ನಿಮಿಷ ಸಾಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೇ, ಲೈಟಾಗಿ. ನೋಡಿ, ಸಾಕು. ಇಷ್ಟಾದರೆ ಸಾಕಾಗುತ್ತೆ, ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ಇದನ್ನು. ನೋಡಿ, ಇದು ರೆಡಿಯಾಗಿದೆ. ಇವಾಗ ಟೊಮೊಟೊ ಗ್ರೇವಿ ನಾವು ರುಬ್ಕೊಂಡ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಾವಿನ್ನೂ ಮಸಾಲೆ ಹಾಕಿಲ್ಲ, ಹಾಕೋಣ ಇದಕ್ಕೆ. ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಟೊಮೊಟೊದ ಹಸಿ ಸ್ಮೆಲ್ ಹೋಗೋವರೆಗೂ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ರೆಡಿ ಆಗ್ತಾಯಿದೆ, ಕುದೀತಾ ಇದೆ ಒಂದು ಕಡೆಯಿಂದ ಇದು. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಏನು ಮಸಾಲೆ ಹಾಕಿಲ್ಲ ನಾವು. ಇವಾಗ ಧನಿಯಾ ಪೌಡ್ರು, ಅಚ್ಕಾರ ಪುಡಿ ಎಲ್ಲ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ನೋಡಿ, ಇವಾಗ ನಾನು 1.5 ಸ್ಪೂನಷ್ಟು ಅಚ್ಕಾರ ಪುಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಖಾರ ಕಮ್ಮಿ ಇದೆ, ಅದಕ್ಕೋಸ್ಕರ ನಾನು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾವು ಮೆಣಸಿನ್ಕಾಯಿನೂ ಬೇರೆ ಹಾಕ್ಬಿಟ್ಟಿದ್ವಿ. ನೀವು ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ನೀವು ಅಚ್ಕಾರ ಪುಡಿನೇ ಹಾಕ್ಕೊಳ್ಳಿ. 2 ಸ್ಪೂನು ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಬರೀ ಧನಿಯಾ ಪೌಡ್ರು, ಇದಕ್ಕೇನು ಮಿಕ್ಸ್ ಮಾಡಿಲ್ಲ. ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ. ಗರಂ ಮಸಾಲೆ ಪೌಡ್ರು ನಾನು ಮನೆಯಲ್ಲೇ ಮಾಡಿರೋದು. ವಿಡಿಯೋ ನೋಡಿ ನೀವು ಮಾಡಿಟ್ಕೊಳ್ಳಿ. ಒಂದು 6 ತಿಂಗಳು ಬರುತ್ತೆ ಒಂದು ಸರಿ ಮಾಡಿ ಇಟ್ಕೊಂಡ್ರೆ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟಿದೆ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಮಸಾಲೆ ಎಲ್ಲ ಮಿಕ್ಸ್ ಆಗ್ತಾಯಿದೆ. ಇದಕ್ಕೆ ಟೊಮೊಟೊ ರುಬ್ಬಿದ್ವಲ್ಲ ಮಿಕ್ಸಿ ಜಾರ್ಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನಾನು ಹಾಕ್ತಾಯಿದ್ದೀನಿ. ನೀರು ಬೇಕು ಅಂದರೆ, ತೆಳು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಗಟ್ಟಿ ಇರಲಿ ಅಂದರೆ ನೀರು ಸ್ವಲ್ಪನೇ ಕಮ್ಮಿನೇ ಹಾಕ್ಕೊಳ್ಳಿ ನೀವು. ನೋಡಿ, ಆಗಿದೆ. ಇವಾಗೇನು ಉಪ್ಪು ಹಾಕಲ್ಲ, ಆಮೇಲೆ ಹಾಕೋಣ. ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಯೋದಕ್ಕೆ ಇಟ್ಬಿಡು. ನೋಡಿ, 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಇವಾಗ ಒಂದು ಮುಚ್ಚಳ ಹಾಕ್ಬಿಡ್ತೀನಿ. ಇವಾಗ ಒಂದು 5 ನಿಮಿಷ ಕುದೀತಾ ಇರಲಿ ಇದು. ಇನ್ನೊಂದು ಕಡೆ ನಾನು ಒಂದು 6 ಮೊಟ್ಟೆ ಒಡೆದಿಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರ ಪುಡಿ ಹಾಕ್ತೀನಿ. ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಮಸಾಲೆಗೂ ಹಾಕಿರ್ತೀವಿ ಗ್ರೇವಿಗೆ. ಒಂದು ಚಿಟಿಕೆ ಉಪ್ಪು ಹಾಕೋಣ ಇವಾಗ. ನೋಡಿ, ಇವಾಗ 1 ಸ್ಪೂನ್ ತಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮೊಟ್ಟೆ ಎಲ್ಲ ಹೊಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಪುಡಿ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ.
ಇಲ್ಲಾಂದರೆ ಒಂದೊಂದು ಹಾಗೇ ಇದ್ಬಿಡುತ್ತೆ ಮೊಟ್ಟೆನಲ್ಲಿ ಅಚ್ಕಾರ ಪುಡಿ ಎಲ್ಲ. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಇನ್ನೊಂದು ಕಡೆ ನಾನು ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದಕ್ಕಾದಮೇಲೆ ನಾನು ಒಂದು ಸ್ಪೂನ್ ಎಣ್ಣೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟೆ. ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ ಅವಾಗ. ನೋಡಿ ಮೊಟ್ಟೆ ಮಿಕ್ಸ್ ಮಾಡ್ಕೊಂಡಿದ್ದು ಮೊಟ್ಟೆನ ಒಂದು ಬಾಣಲಿಗೆ ಹಾಕಿದ್ದೀನಿ. ಚೆನ್ನಾಗಿ ಬೇಯಬೇಕಿದು. ತಳ ತುಂಬ ದಪ್ಪ ಇರುತ್ತಲ್ಲ, ತಳ ಎಲ್ಲ ದಪ್ಪ ಇರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಬೇಯಲಿ. ನಾವು ಎಗ್ ಬುರ್ಜಿ ಮಾಡಬೇಕಾದ್ರೆ ಪುಡಿ ಪುಡಿ ಇರುತ್ತೆ, ಆ ಥರ ಇರಬಾರ್ದು. ಇದಕ್ಕೆ ದಪ್ಪ ದಪ್ಪ ಪೀಸ್ ಆದ್ರೇ ಚೆನ್ನಾಗಿರುತ್ತೆ. ನೋಡಿ ಸ್ಟವ್ ಮೇಲೆ ಹಾಕೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಅವಾಗ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಇವಾಗ ಹಾಗೆ ಉಲ್ಟಾ ಮಾಡಿ ಹಾಕ್ತೀನಿ. ಇವಾಗ ಇನ್ನೊಂದು ಕಡೆ ತಿರುಗಿಸಿ ಹಾಕಿದ್ದೀನಿ. ಮೊಟ್ಟೆ ಅಲ್ವ ಬೇಗನೆ ಬೆಂದುಬಿಡುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ಅಲ್ಲೇ ನಾವು ಪುಡಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ದಪ್ಪ ದಪ್ಪ ಪೀಸ್ ಮಾಡ್ಕೋಬೇಕು. ನೋಡಿ ಅದೇ ಕೈಲಿ ನಾವು ನೋಡಿ ಈ ಥರ ಮಾಡ್ಕೊಳ್ಳಿ. ದಪ್ಪ ದಪ್ಪಗೆ ಮಾಡ್ಕೊಳ್ಳಿ ಪೀಸು. ತುಂಬ ಚಿಕ್ಕ ಚಿಕ್ಕದಾಗಿದ್ದರೆ ಬಾಯಿಗೆ ಸಿಗಲ್ಲ. ಈ ಥರ ಸ್ವಲ್ಪ ದಪ್ಪ ದಪ್ಪಾಗಿದ್ದರೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಇವತ್ತು ಚಪಾತಿನೇ ಮಾಡಿದ್ದೆ. ಚಪಾತಿಗೆ ನಾನು ಈ ಗ್ರೇವಿ ಮಾಡಿದ್ದೆ ಇವತ್ತು. ನೋಡಿ ಎಲ್ಲ ರೆಡಿಯಾಗಿದೆ. ಇವಾಗ ಒಂದು ಕಡೆ ಮಸಾಲೆನೂ ಕುದೀತಾ ಇದೆ. ನೋಡಿ ಎಲ್ಲ ಪೀಸ್ ಆಯ್ತು. ಇವಾಗ ಸ್ವಲ್ಪ ಉಪ್ಪು ಖಾರನೂ ಮಿಕ್ಸ್ ಆಗಿದೆ, ಯಾಕೆಂದರೆ ನಾವು ಗ್ರೇವಿಗೂ ಹಾಕಿರ್ತೀವಿ, ಜಾಸ್ತಿ ಆಗಿಬಿಡುತ್ತೆ. ನೋಡಿ ಎಲ್ಲ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ 6 ಮೊಟ್ಟೆಗೆ ಇಷ್ಟು ಬಂದಿತ್ತು. ನೋಡಿ ಗ್ರೇವಿ ಕುದೀತಾ ಇದೆ ಚೆನ್ನಾಗಿ. ಇವಾಗ ಮಸಾಲೆ ಎಲ್ಲ ಬಿಟ್ಕೊಂಡಿದೆ. ನೋಡಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಟಿದೆ. ಇದಕ್ಕೆ ನಾನು ಒಂದು 3 ಸ್ಪೂನ್ 4 ಸ್ಪೂನಷ್ಟು ನಾನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕ್ಬೇಕಾದ್ರೆ ಉರಿನ ಕಮ್ಮಿ ಮಾಡ್ಕೊಳ್ಳಿ. ಜಾಸ್ತಿ ಉರಿ ಇದ್ದಾಗ ಹಾಕಕ್ಕೆ ಹೋಗ್ಬಿಡಿ ಮೊಸರು, ಯಾಕೆಂದರೆ ಟೊಮೊಟೊನೂ ಹುಳಿ ಇರುತ್ತೆ. ಈಗ ಮೊಸರು ಹಾಕಿದ್ರೆ ಸ್ವಲ್ಪ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಇದು ಸ್ಮೆಲ್ಲು ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಈ ಕಸೂರಿ ಮೇಥಿ ಹಾಕಿದರೆ. ನೋಡಿ ನಾವು ಉಪ್ಪು ಹಾಕಿಲ್ಲ ಇದಕ್ಕೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾವು ಮೊಟ್ಟೆಗೆ ಹಾಕಿರ್ತೀವಿ ಸ್ವಲ್ಪನೇ. ನೀವು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಗ್ರೇವಿ ಅಂತ ಸೂಪರಾಗಿ ಬಂದಿತ್ತು ಫ್ರೆಂಡ್ಸು. ಮರಿದಾನೆ ಮಾಡ್ಕೊಳ್ಳಿ. ಮಕ್ಕಳು ಯಾರು ಮೊಟ್ಟೆ ತಿಂದೇ ಇದ್ದರೂ ತಿಂತಾರೆ ಈ ಥರ ಗ್ರೇವಿ ಮಾಡಿದರೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ. ಇವಾಗ ಮೊಟ್ಟೆನ ನಾವು ಪೀಸ್ ಮಾಡ್ಕೊಂಡ್ವಲ್ಲ ಅದನ್ನ ಹಾಕೋಣ ಇವಾಗ. ನೋಡಿ ಎಗ್ ಬುರ್ಜಿ ಕರಿ ಎಷ್ಟು ಚೆನ್ನಾಗಿದೆ ಅಂತನ. ಚಪಾತಿಗಂತೂ ಸೂಪರಾಗಿತ್ತು. ಮರಿದಾನೆ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ಮೊಟ್ಟೆನಲ್ಲಿ ವೆರೈಟಿ ಮಾಡ್ಕೊಳ್ತಾ ಇರ್ತೀವಿ. ಈ ಥರ ಎಗ್ ಬುರ್ಜಿ ಕರಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಮೊಟ್ಟೆ ಹಾಕಿದ್ವಿ, ಉಪ್ಪೆಲ್ಲ ಹಾಕಿದ್ವಿ. ಈಗ ಸ್ವಲ್ಪ ಹೊತ್ತು ಬಿಡೋಣ, ಒಂದು 2 ನಿಮಿಷ ಕುದೀಲಿ ಸಾಕಾಗುತ್ತೆ. ಮಸಾಲೆ ಆಲ್ರೆಡಿ ತುಂಬ ಚೆನ್ನಾಗಿ ಕುದ್ದಿದೆ ಇದು. ಆಗಿದೆ. ಇವಾಗ ಒಂದು ಮುಚ್ಚಳ ನಾನು ಇವಾಗ ನೋಡಿ ಇವಾಗ ರೆಡಿ ಆಯ್ತು. ಇವಾಗ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಗ್ ಬುರ್ಜಿ ಕರಿ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇನ್ನು ಸ್ಟವ್ ಆಫ್ ಮಾಡಿಲ್ಲ ನಾನು. ಈಗ ಆಫ್ ಮಾಡ್ತೀನಿ. ಇವಾಗ ಬಂದ್ ಮಾಡ್ತೀನಿ. ನೋಡಿ ರೆಡಿ ಆಯ್ತು. ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿ ಧನಿಯಾ ಪತ್ತ ಹಾಕಿದ್ಮೇಲೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಎಗ್ ಬುರ್ಜಿ ಕರಿ. ನಾವು ಮೊಟ್ಟೆ ಸಾಂಬಾರು ಮಾಡ್ಕೊಳ್ತೀವಿ, ಮೊಟ್ಟೆ ಬೇಯಿಸ್ಕೊಂಡು ತಿಂತೀವಿ, ಆಮ್ಲೆಟ್ ಹಾಕೊಳ್ತೀವಿ. ನೋಡಿ ಈ ಥರನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ಮರಿದಾನೆ ನೀವೂ ಫ್ರೆಂಡ್ಸ್. ಎಗ್ ಬುರ್ಜಿ ಕರಿ ರೆಡಿ ಆಗಿದೆ. ಇವಾಗ ಇದ್ರ ಮೇಲೆ ಸ್ವಲ್ಪ ಗಾರ್ನಿಷಿಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮೊದಲೇ ಹಾಕಿದ್ದೀನಿ ಸ್ವಲ್ಪ, ಇದ್ರ ಮೇಲೆ ಸ್ವಲ್ಪ ಹಾಕ್ತೀನಿ. ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೂ ಎಗ್ ಬುರ್ಜಿ ಕರಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ.